ಜೊತೆ ಆಗಿ ಊಟ ಹುಡುಕಲು ಹೊರಟವು. ಆಗ ಒಂದು ಮನೆಯಲ್ಲಿ ರೊಟ್ಟಿ ಸಿಕ್ಕಿತು. ಅದರಲ್ಲಿ ನಾಯಿ ಮತ್ತು ಬೆಕ್ಕು ತಮಗೆ ಸಮಪಾಲು ಬೇಕೆಂದು ಹಠ ಹಿಡಿದವು. ಇದಕ್ಕೆ ನ್ಯಾಯ ಹುಡುಕಲು ಅವು ರೊಟ್ಟಿಯನ್ನು ಹೊತ್ತು ಹೊರಗೆ ನಡೆದವು. ದಾರಿಯಲ್ಲಿ ಒಂದು ಮರವಿತ್ತು. ಆ ಮರದ ಮೇಲೆ ತತ್ತರಿಯನ್ನು ದಾರಿಯಲ್ಲಿ ಹಿಡಿದುಕೊಂಡು ಕುಳಿತಿತ್ತು. ಆ ತತ್ತರಿಯಲ್ಲಿ ತೂಗಿತು ನಮಗೆ ರೊಟ್ಟಿಯನ್ನು ಸಮವಾಗಿ ಹಂಚುವಂತೆ ತೋತಿಯನ್ನು ಕೇಳಿದವು. ತೋತಿ ರೊಟ್ಟಿಯನ್ನು 2 ಭಾಗ ಮಾಡಿ ತತ್ತರಿಯ ತಟ್ಟೆಗೆ ಹಾಕಿತು. ತತ್ತರಿಯ ಒಂದು ಭಾಗ ಮೇಲೆ ಹೋಯಿತು. ಇನ್ನೊಂದು ಭಾಗ ಕೆಳಗೆ ಬಂದಿತು. ಕೆಳಗೆ ಬಂದ ತತ್ತರಿಯಲ್ಲಿ ಹೆಚ್ಚು ರೊಟ್ಟಿ ಇದೆ ಎಂದು ತೋತಿ ರೊಟ್ಟಿಯನ್ನು ಮುರಿದು ತಿಂದಿತು. ಮತ್ತೆ ತೂಗಿತು. ತತ್ತರಿ ಮೇಲೆ ಕೆಳದಾಯಿತು. ಮತ್ತೆ ತೂಗಿತು. ತತ್ತರಿ ಮೇಲೆ ಕೆಳದಾಯಿತು. ಹೀಗೆ ಮಾಡುತ್ತಾ ಪೂರ್ತಿ ರೊಟ್ಟಿಯನ್ನು ತಿಂದುಬಿಟ್ಟಿತು. ನಾಯಿ ಮತ್ತು ಬೆಕ್ಕು ಸಪ್ಪೆ ಮೊರೆ ಹೊತ್ತು ಮನೆಗೆ ನಡೆದವು. ನೀತಿ ಇಬ್ಬರ ಜಗಳ. ಮೂರನೆಯ ವಾಣಿ ಗೆಲುವು.